ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಶಿವಯೋಗಕ್ಕೆ ಪೂರ್ವ ಸಿದ್ಧತೆಯನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ಶಿವಯೋಗದಲ್ಲಿ ಇತರೆ ಯೋಗಗಳು ಹೇಗೆ ಸಮ್ಮಿಲಿತ ಆಗಿದ್ದಾವೆ. ಅದರಲ್ಲಿ ಮೊದಲನೇದು ಕಾಯಕ ಯೋಗ ನೋಡಿದ್ದೀರ, ಅಂದರೆ ಕರ್ಮಯೋಗ. ಕರ್ಮಯೋಗ ಮತ್ತು ಕಾಯಕ ಯೋಗಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ, ಅದನ್ನು ತಿಳ್ಕೊಂಬಿಡೋಣ. ಸಾಂಪ್ರದಾಯಿಕವಾಗಿ ಭಗವದ್ಗೀತೆಯ ಕಾಲದಿಂದ ಇಲ್ಲಿಯವರೆಗೆ, ಗಾಂಧೀಜಿಯವರೆಗೆ ಕರ್ಮಯೋಗದಲ್ಲಿ ಒಂದು ಬಹಳ ಮುಖ್ಯವಾದಂತಹ ಒಂದು ಪದ್ಧತಿಯನ್ನು ಅನುಸರಿಸ್ಕೊಂಡು ಬಂದಿದ್ದಾರೆ. ಸರ್ವಕರ್ಮಾನ್ ಪರಿತ್ಯಜ್ಯ, ಏನು ಕರ್ಮಫಲ ತ್ಯಾಗ. ಕರ್ಮ ಮಾಡೋದು ನಿಂದು ಕರ್ತವ್ಯ, ಫಲ ಕೊಡ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಪರಮಾತ್ಮನಿಗೆ ಬಿಟ್ಟಿದ್ದು. ಬಹಳ ಪ್ರಸಿದ್ಧವಾದ ಯೋಗ ಒಂದು ಶ್ಲೋಕ ಇದೆಯಲ್ಲ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಅಂದ್ರೆ ಕರ್ಮ ಮಾಡೋದ್ರಲ್ಲಿ ಅಷ್ಟೇ ನಿನಗೆ ಅಧಿಕಾರ, ಫಲವ ಬಯಕೆ ನಿನಗೆ ಇರಬಾರ್ದು. ಒಳ್ಳೆಯದು. ಅದನ್ನೇ ಬಸವಣ್ಣವರು ಒಂದು ಸ್ವಲ್ಪ ಇನ್ನೂ ಪ್ರಭಾವಕಾರಿಯಾಗಿ ಸಾಮಾನ್ಯ ಜನರಿಗೆ ತಿಳಿಯೋ ಹಾಗೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದಡೆ ಬೇಡಿದ್ದ ನೀವನನ್ನು ಕೂಡಲ ಸಂಗಮ ದೇವ. ಮಾಡುವಾತ ನಾನಲ್ಲಯ್ಯ, ನೀಡುವಾತ ನಾನಲ್ಲಯ್ಯ, ಬೇಡುವಾತ ನಾನಲ್ಲಯ್ಯ. ಇಲ್ಲಿ ಬಸವಣ್ಣವ್ರು ಹೇಳ್ತಾ ಇರ್ತಕ್ಕಂಥದ್ದು ಇದೇ ಥರ ಕಾಣುತ್ತೆ. ಅಂದರೆ ನೀನು ಕೆಲಸ ಮಾಡಪ್ಪ, ಕಾಯಕ ಮಾಡು, ಆದರೆ ಅದರಿಂದ ಎಷ್ಟು ಸಿಗುತ್ತೆ, ಏನು ಸಿಗಬೇಕು ಅಂತ ಈಗಲೇ ಆಸೆ ಮಾಡಬೇಡ. ಅಂದರೆ ಈಗಲೇ ಆಸೆ ಮಾಡಬೇಡ ಅಂದರೆ ಮುಂದಕ್ಕೆ ಆಸೆ ಮಾಡುವಂತ ಆಗುತ್ತೆ. ಈ ಜನ್ಮದಲ್ಲಿ ಕರ್ಮ ಮಾಡಿ ಮುಂದಿನ ಜನ್ಮಕ್ಕೆ ಫಲ ನಿರೀಕ್ಷೆ ಮಾಡೋದು ಅದು ನಿಜನೇ. ಅಂದರೆ ಎಷ್ಟೇ ನಾವು ಮಾಡಿದರೂ ಮಾಡದೇ ಇದ್ದರೂ ಈ ಜನ್ಮಾಂತರಗಳ ಏನು ಸಂಸ್ಕಾರ ಇದೆಯಲ್ಲ, ಅದು ಕೆಲಸ ಮಾಡುತ್ತೆ. ಅದು ತನ್ನ ಫಲ ಕೊಡುತ್ತೆ. ವಾಸನೆಯ ರೂಪದಲ್ಲಿ, ಬೀಜ ರೂಪದಲ್ಲಿ, ಚಿತ್ತದಲ್ಲಿದ್ದೇ ಇರುತ್ತದೆ. ಮತ್ತು ಫಲತ್ಯಾಗ ಮಾಡಿಬಿಡಿ, ಪೂರ್ಣ ಮಾಡಬೇಕು, ಎಲ್ಲ ದೇವರಿಗೆ ಬಿಡೋದು, ಮುಂದಿನ ಜನ್ಮಕ್ಕೆ ಮತ್ತೆ ಪಡ್ಕೊಳ್ಳೋದು ಅನ್ನುವ ಆಸೆಯನ್ನು ಶರಣರು ಉಳಿಸಲ್ಲ. ಅದರ ಅಗತ್ಯ ಇಲ್ಲ. ಮುಂದಿನ ಮುಂದಣ ಜನಗಳೇನಾದಡಾಗಲಿ, ಮುಂದಣ ಜನ್ಮಗಳೇನಾದಡಾಗಲಿ, ಗೊತ್ತಾಯ್ತಲ್ಲ. ಇಂದಣ ಫಲ ಭೋಗ ಕೈಯ ಮೇಲೆ, ಮುಂದಣ ಜನನಗಳು ಏನಾದರೂ ಆಗಲಿ, ಈಗಿನ ಫಲ ಭೋಗ ಕೈ ಮೇಲೆ ಅಂತ ಹೇಳ್ಬಿಡ್ತಾರೆ, ಮುಂದಕ್ಕೆ ಅಂತ ಇಲ್ಲ. ನೀನು ಏನು ಮಾಡ್ತೀಯೋ ಅದು ಸಿಕ್ಕೇ ಸಿಗುತ್ತೆ. ಯಾಕಂದರೆ ಒಬ್ಬ ಒಳ್ಳೆಯ ಸಂಘಟಕ, ಒಬ್ಬ ಒಳ್ಳೆಯ ಉದ್ಯಮಿ, ಒಬ್ಬ ಒಳ್ಳೆಯ ಸಮಾಜ ಸುಧಾರಕನೇ ಅಥವಾ ರಾಜಕಾರಣಿಯೇ ಅವತ್ತು ಮಾಡಿದ್ದು, ಅಥವಾ ತಿಂಗಳಿಗೊಂದು ಸಾರಿನಾದರೂ ಅಂತ ಬ್ರಿಟಿಷರ ಪದ್ಧತಿಯಲ್ಲಿ ತಿಂಗಳಿಗೊಂದು ಸಾರಿ, ನಮ್ಮಲ್ಲಿ ಪ್ರಾಯಶಃ ಮೊದಲು 15 ದಿವಸಕ್ಕೊಂದು ಸಾರಿ ಇತ್ತು, ಏನೋ ಗೊತ್ತಿಲ್ಲ, ಅಥವಾ ತಿಂಗಳಿಗಿತ್ತು ಸಂಬಳ ಕೊಡೋ ಪದ್ಧತಿ. ಅದನ್ನು ಸಾಮಾನ್ಯ ಮನುಷ್ಯರೇ ಮಾಡ್ತಾರೆ. ಅಂಥದ್ರಲ್ಲಿ ಪರಮಾತ್ಮ ನಾವು ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಫಲ ಕೊಡೋದಿಲ್ಲ ಅಂತ ಅನ್ಕೊಳ್ಳೋಗತ್ಯ ಇಲ್ಲ. ಆಸೆ ಮಾಡೋದ್ರಿಂದ ತೊಂದರೆ ಏನು ಅಂತಂದರೆ, ಮನುಷ್ಯನ ಸ್ವಭಾವ ಏನಪ್ಪ ಅಂದರೆ ಮಾಡಿದ್ದಕ್ಕಿಂತಲೂ ಹೆಚ್ಚು ಬಯಸ್ತಾನೆ.
ಸಾಮಾನ್ಯವಾಗಿ ದೇವ್ರ ಹತ್ರ ತನ್ನ ಪ್ರಯತ್ನಕ್ಕಿಂತ ಜಾಸ್ತಿ ಬೇಡ್ತಾನೆ ಅಥವಾ ಜಾಸ್ತಿ ಆಸೆ ಇಟ್ಕೊಳ್ತಾನೆ. ಅದಕ್ಕೋಸ್ಕರ ಪ್ರಾಯಶಃ ಭಗವದ್ಗೀತೆಯಲ್ಲಿ ಆ ಥರ ಹೇಳಿರ್ಬೋದು. ಆದರೆ ಶರಣರ ಮಾರ್ಗದಲ್ಲಿ, ಕಾಯಿಕ ಮಾರ್ಗದಲ್ಲಿ ಕರ್ಮಕ್ಕಿಂತ ಕಾಯಕಕ್ಕಿಂತ ಹೆಚ್ಚು ಪ್ರತಿಫಲ ಬಂದರೆ ತಗೊಳ್ಳಬೇಡಿ ಅಂತ ಹೇಳ್ಬಿಡ್ತಾರೆ. ಅದು ಕಾರೇ ಸೊಪ್ಪಾದರೂ ಕಾಯಕದಿಂದ ಬರಲಿ, ಕಾಯಕವ ಮೀರಿ ಆಸೆಯಿಂದ ಬಂದದ್ದು ನಿನಗೆ ಒಳ್ಳೇದಾಗಲ್ಲ ಅಂತ ಹೇಳ್ಬಿಡ್ತಾರೆ. ತಗೊಳಕ್ಕೆ ಹೋಗಬೇಡ, ಇನ್ನೂ ಕಡಿಮೆ ಅನ್ಬೇಕಂತೆ. ಅದನ್ನ ಅವ್ರು ಹೇಳೋದು ಶರಣರು. ಅಂದರೆ ಭಗವದ್ಗೀತೆಗೂ ಶರಣ ತತ್ವಕ್ಕೂ ಬಸವ ತತ್ವಕ್ಕೂ ಸ್ವಲ್ಪ ವ್ಯತ್ಯಾಸ ಬರ್ತದೆ. ಅದರ ಅರ್ಥ ವಿರೋಧಿಗಳು ಅಂತಲ್ಲ, ಅವೆರಡು ವಿರೋಧಿಗಳು ಅಂತಲ್ಲ, ಸ್ವಲ್ಪ ವ್ಯತ್ಯಾಸ ಬರ್ತದೆ. ಯಾಕಂದ್ರೆ ಸಾಮಾನ್ಯವಾಗಿ ಭಗವದ್ಗೀತೆ ಆಗಿ ಹೋಗಿ ಭಗವದ್ಗೀತೆ ಹೇಳಿ 2,500, 3,000, 4,000 ವರ್ಷಗಳ ನಂತರ ಬಸವಣ್ಣವರು ಹೇಳಿರ್ತಕ್ಕಂಥದ್ದು. ಮೊದಲು ಹೇಳಿದಂತಹದ್ರ ಮೇಲೆ ಸುಧಾರಿಸಿ ಕಟ್ಟೋದು ಸುಲಭ ಆಗ್ತದೆ. ಅದಕ್ಕೆ ಬಸವಣ್ಣವರು ಸ್ಪಷ್ಟವಾಗಿ ಹೇಳ್ತಾರೆ, ನೀನು ಮಾಡದೆ ಅಂತ ಹೇಳ್ಬೇಡ, ಅದರ ಅಹಂಕಾರ ಇಟ್ಕೋಬೇಡ, ಕಿಂಕರನಾಗಿ ಕೆಲಸ ಮಾಡು, ಕಾಯಕ ಮಾಡು. ಅದೇನು ಬರ್ತದೋ ಬರ್ತದೆ, ಜಾಸ್ತಿ ಬಂದರೆ ಅದನ್ನು ತ್ಯಾಗ ಮಾಡಿ. ಒಂದನೇದು ಅದನ್ನ ಇಸ್ಕೊಳ್ಳೋದಕ್ಕೆ ಹೋಗ್ಬೇಡ. ಎರಡನೇದು ಬಂದರೂ ಕೂಡ ದಾಸೋಹ ರೂಪದಲ್ಲಿ ಅದನ್ನು ಹೇಗೋ ಬಳಸು. ಇದು ಬಸವಣ್ಣವ್ರು ಹೇಳ್ತಕ್ಕಂಥದ್ದು. ದಾಸೋಹ ಅನ್ನುವಂಥದ್ದು ಅಲ್ಲಿ ಭಗವದ್ಗೀತೆಯಲ್ಲಿ ದಾನದ ಬಗ್ಗೆ ಹೇಳಿರ್ಬೋದು. ಅದು ಯಾವ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಯಾವ ಶ್ಲೋಕ, ನಾನು ಅದ್ರ ಬಗ್ಗೆ ಹೆಚ್ಚು ಅಭ್ಯಾಸ ಮಾಡಿಲ್ಲ. ಆದರೆ ಬಸವಣ್ಣವರಂತೂ ಸ್ಪಷ್ಟವಾಗಿ ಹೇಳ್ತಾರೆ, ಕಾಯಕದ ಪ್ರತಿಫಲ ನೀನೊಬ್ಬನೇ ಹಕ್ಕುದಾರ ಅಲ್ಲ, ನೀನೊಬ್ಬನೇ ಇಟ್ಕೊಂಡು ಕೂತ್ಕೊಳ್ಳೋಂಗಿಲ್ಲ. ಯಾರು ಇಟ್ಕೊಂಡು ಕೂತಿದಾರೋ ಅವ್ರಿಗೆ ಸಮಾಧಾನ ಇಲ್ಲ, ಶಾಂತಿ ಸಿಕ್ಕಿಲ್ಲ, ಅವ್ರಿಗೆ ಆನಂದ ಸಿಕ್ಕಿಲ್ಲ. ಅದು ಪುಣ್ಯದ ಬಟ್ಟೆ ಅಲ್ಲ. ಉರ್ಲಿಂಗ ಪೆದ್ದಿಗಳು ಕೂಡ ಹೇಳ್ತಾರೆ, ಪುಣ್ಯದ ಬಟ್ಟೆಯ ಕೂಡ, ಉರ್ಲಿಂಗ ದೇವರು ಹೇಳ್ತಾರೆ, ಅವ್ರ ಗುರುಗಳು, ಪುಣ್ಯದ ಬಟ್ಟೆಯ ಕೂಡ ಉರ್ಲಿಂಗ ದೇವ. ಪುಣ್ಯದ ಬಟ್ಟೆಯನ್ನು ಸಂಪಾದಿಸಲೇಬೇಕು ನಾವು. ಪಾಪ ಪುಣ್ಯ ಇಲ್ಲ ಅಂತ ಯಾರು ಉಡಾಫೆ ಥರ ತಿಳ್ಕೋಬಾರ್ದು. ವಿಚಾರವಾದಿಗಳು ಅವರು ಇವರು ಅವ್ರ ಬೆನ್ನ ಹತ್ತೋ ಅಗತ್ಯ ಇಲ್ಲ. ನಮಗೆ ಶರಣರ ವಚನಗಳು ಮಾರ್ಗದರ್ಶಕವಾಗಿದ್ದಾವೆ. ಆದ್ದರಿಂದ ಪುಣ್ಯದ ಬಟ್ಟೆ ಬೇಕು ಅಂತಂದರೆ, ಪುಣ್ಯದ ದಾರಿ ಗಳಿಸ್ಬೇಕು ಅಂದರೆ ಕಾಯಕದ ಜೊತೆಗೆ ದಾಸೋಹ ಬೇಕು. ಆಮೇಲೆ ಇನ್ನೂ ಒಂದನ್ನು ಗಮನಿಸ್ಬೇಕು ನಾವು. ಶರಣರು ಸಾಮೂಹಿಕ ಜೀವನ ಮಾಡ್ತಾ ಇದ್ರು. ಕಲ್ಯಾಣದಲ್ಲಿ ಸಾಮೂಹಿಕ ಜೀವನ ಮಾಡ್ತಾ ಇದ್ರು. ಅದು ಬಹಳ ಅದ್ಭುತವಾದದ್ದು. ಅದು ಡಿವೈನ್ ಕಮ್ಯುನಿಸಮ್ ಅಂತ ಹೇಳ್ಬೋದು. ಅದಕ್ಕೆ ಆಧ್ಯಾತ್ಮಿಕ ದೈವಿಕ ಸಮತಾವಾದ. ಈ ಚೀನಾದಲ್ಲಿರ್ತಕ್ಕಂಥದ್ದು, ರಷ್ಯಾದಲ್ಲಿ ಇದ್ದಿದ್ದು, ಇನ್ನೂ ಕೆಲವು ಕಡೆ ಕಮ್ಯುನಿಸಮ್ ಇದೆ. ಅದು ಲೌಕಿಕ ಸಮತಾವಾದ, ಮಟೀರಿಯಲಿಸ್ಟಿಕ್ ಕಮ್ಯುನಿಸಮ್ ಅಂತ ಹೇಳ್ಬೋದು ಅದಕ್ಕೆ. ಆದರೆ ಶರಣರ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಸ್ಪಿರಿಚುವಲ್ ಕಮ್ಯುನಿಸಮ್ ಅಥವಾ ಡಿವೈನ್ ಕಮ್ಯುನಿಸಮ್ ಅಥವಾ ಸಮತಾವಾದ. ಅಲ್ಲಿ ಅಥವಾ ಇಂಡಿಪೆಂಡೆಂಟ್ ಫ್ರೀಡಮ್ ಕಮ್ಯುನಿಸಮ್. ಅಲ್ಲಿ ಸ್ವಾತಂತ್ರ್ಯ ಇದೆ ಶರಣರಲ್ಲಿ. ಅಲ್ಲಿ ಒಡೆಯನಿಗೆ ಇವನು ಅಧೀನನಾಗಿರ್ಬೇಕಾಗಿಲ್ಲ, ಕಷ್ಟಪಟ್ಟಿರ್ಬೇಕಾಗಿಲ್ಲ. ಪರಮಾತ್ಮನ ನಿಯಮಗಳಿಗೆ ಅಧೀನನಾಗಿರ್ತಕ್ಕಂಥದ್ದು, ಸಾಂವಿಧಾನಿಕ ನಿಯಮಗಳಿಗೆ ಅಧೀನನಾಗಿರ್ತಕ್ಕಂಥದ್ದು, ಅದು ಡಿವೈನ್ ಕಮ್ಯುನಿಸಮ್ ಅಂದರೆ ದೈವಿ ಸಮತಾವಾದ. ಅಲ್ಲಿ ನಾವು ಸ್ವತಂತ್ರವಾಗಿ ನಿರ್ಣಯ ತಗೋಬಹುದು, ಸ್ವತಂತ್ರವಾಗಿ ಸಂಸ್ಥೆಗಳನ್ನು ಕಟ್ಟಬಹುದು, ಪ್ರತಿಯೊಬ್ಬರಿಗೂ ಸ್ವತಂತ್ರ ಇರುತ್ತೆ. ಅದಕ್ಕೆ ಭಾರತದಲ್ಲಾಗಲಿ ಅಥವಾ ಲಿಂಗಾಯತ ಧರ್ಮದಲ್ಲಾಗಲಿ ಮೇಲ್ನೋಟಕ್ಕೆ ಅರಾಜಕತೆ ಇದೆಯೇನೋ, ಸಂಘಟನೆ ಇಲ್ವೇನೋ ಅಂತ ಅನಿಸುತ್ತೆ. ಇಲ್ಲಿ ವ್ಯಕ್ತಿ ಕೇಂದ್ರಿತ ಸಂಘಟನೆಗಳು ಜಾಸ್ತಿ ಬೆಳೆಯಲ್ಲ. ಯಾಕೆ ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಮುಖ್ಯ ಅಲ್ಲ, ತತ್ವ ಮುಖ್ಯ ಆಗುತ್ತೆ, ಇಲ್ಲಿ ನಿಯಮಗಳು ಮುಖ್ಯ ಆಗ್ತವೆ. ಆದ್ದರಿಂದ ಇಲ್ಲಿ ದಿಢೀರಂತ ಸುಧಾರಣೆಗಳು, ಪ್ರಗತಿಗಳು ಬರೋದು ಕಷ್ಟ.
ಅದಕ್ಕೆ ಬಸವಣ್ಣವರು ಹೋದ ನಂತರ ಬಸವಣ್ಣವ್ರು ಲಿಂಗೈಕ್ಯರಾಗಿ ಕಲ್ಯಾಣ ಕ್ರಾಂತಿಯಾಗಿ ಲಿಂಗೈಕ್ಯರ ಆದಮೇಲೆ ಕೆಲವು ದಿವಸ ನಮ್ಮಲ್ಲಿ ಕನ್ಫ್ಯೂಷನ್ ಇತ್ತು ಅಂತ ತಿಳ್ಕೊಂಡಿದ್ದಾರೆ. ಆದರೆ ನನಗೆ ಅನ್ಸಲ್ಲ. ಕೆಲವರು ಯಾರು ಬಸವ ತತ್ವವನ್ನು ಒಪ್ತಿರ್ಲಿಲ್ಲ, ಯಾರು ಸಮತಾ ತತ್ವವನ್ನು ಒಪ್ತಿರ್ಲಿಲ್ಲ, ಸಮಾನತೆಯನ್ನು ಒಪ್ತಿರ್ಲಿಲ್ಲ, ಅವ್ರಿಗೆ ತ್ರಾಸಾಗಿರ್ಬೋದು. ಆದರೆ ಭಕ್ತ ಜೀವಿಗಳು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅನುಷ್ಠಾನ ಮಾಡ್ತಾ ಇದ್ರು. ವಚನ ಸಾಹಿತ್ಯ ಅದಾಗಲೇ ಎಲ್ಲ ಕಡೆ ಪ್ರಸಾರ ಆಗಿತ್ತು. ಅಂದರೆ ಕರ್ನಾಟಕ ವ್ಯಾಪ್ತಿಯಲ್ಲಿ ಕನ್ನಡ ಭಾಷಿಕರ ನಡುವೆ ಅದು ಸಾಕಷ್ಟು ವ್ಯಾಪಕವಾಗಿತ್ತು, ಹರಡಿತ್ತು. ಅವರು ಕಲ್ಯಾಣದಲ್ಲಿ ಸಿಕ್ಕಿದ ಕೆಲವು ಭಾಗವನ್ನು ನಾಶ ಮಾಡಿರ್ಬೋದು, ಆದರೆ ಕೆಲವು ಭಾಗ ಉಳ್ಕೊಂಡಿತ್ತು. ಹಾಗಾಗಿ ಅದು ಗುಪ್ತಗಾಮಿನಿಯಾಗಿತ್ತು ಅಥವಾ ಸಮಾಜದ ನಡುವೆ ಇತ್ತು, ಸಾಮಾನ್ಯರ ನಡುವೆ ಇತ್ತು. ಅಂತಹ ತತ್ವವನ್ನು ಮುಂದೆ ಕಾಲಾನಂತರದಲ್ಲಿ ಬೆಳೆಸಿದರು. ಅದೇನೇ ಇರಲಿ, ಒಟ್ಟಾರೆ ಕರ್ಮ ಮತ್ತು ಕಾಯಕಕ್ಕಿರುವ ವ್ಯತ್ಯಾಸ. ಕಾಯಕ ಈಗಿನ ಕ್ಷಣದಲ್ಲಿ ಬದುಕು ಅಂತ ಹೇಳ್ತಾ ಇದ್ರೆ, ಈ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಏನಿದೆ, ಅದು ಮುಂದಿನ ಭವಿಷ್ಯವನ್ನು ನೋಡ್ತಾ ಇದೆ ಅಂತ ಅನಿಸುತ್ತೆ. ಅಂದರೆ ಈ ಜನ್ಮದಲ್ಲಿ ಸಿಗ್ಬೋದು ಅಥವಾ ಆಮೇಲೆ ಸಿಗ್ಬೋದು. ಕರ್ಮ ಮಾಡು ಮಾಡೋದು ಒಳ್ಳೆಯದೇ. ಆಮೇಲೆ ಕರ್ಮ ಮಾಡಲಾರ್ದೆ ಯಾರೂ ಬದುಕಬಾರ್ದು, ಕಾಯಕ ಮಾಡಲಾರ್ದೆ ಯಾರೂ ಬದುಕಬಾರ್ದು. ಒಂದು ವೇಳೆ ಬದುಕಿದ್ರೆ ಏನಾಗತ್ತಪ್ಪ? ಈಗ ನಾವು ನೋಡ್ತಾ ಇದ್ದೀವಿ, ಕಾಯಕ ಮಾಡ್ತಾ ಇರ್ತಕ್ಕಂಥವರು ವಯಸ್ಸಾದ ಮೇಲೆ ತುಂಬ ಜನ ಆನಂದವಾಗಿದ್ದಾರೆ. ಈಗ ಮೋದಿಯವರಿಗೆ 76 ವರ್ಷ ನಡೀತಾ ಇದೆ, 76ನೇ ವರ್ಷ ಶುರುವಾಗಿದೆ. ಆದರೆ ಅವ್ರು ಮಾಡ್ತಕ್ಕಂಥ ರೀತಿ ನೋಡಿದ್ರೆ ಸಂತೋಷ ಆಗುತ್ತೆ. ದೇಶಕ್ಕಾಗಿ, ಆಮೇಲಿಂದ ಸಮಾಜಕ್ಕಾಗಿ, ವಿಶ್ವಕ್ಕಾಗಿ ಅವ್ರದ್ದು ಚಿಂತನೆ. ಅವರ ಒಂದು ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಇಡೀ ವಿಶ್ವ ಅವರ ದೃಷ್ಟಿಯಲ್ಲಿರುತ್ತೆ. G20, G20 ಅದರ ಅಧ್ಯಕ್ಷತೆಯನ್ನು ವಹಿಸಿದಾಗ ಭಾರತ ದೇಶ ಬೇರೆ ದೇಶಗಳು ತೋರಿಸಲಾರದಷ್ಟು ವಿಶೇಷತೆಯನ್ನು, ಔದಾರ್ಯವನ್ನು ತೋರಿಸಿದೆ. ಬೇರೆ ದೇಶಗಳಿಗೂ ಸದಸ್ಯತ್ವವನ್ನು ಕೊಟ್ಟರು ಮೋದಿಯವರು. ಅಂದರೆ ಆಫ್ರಿಕಾ ದೇಶಗಳನ್ನು ಇದಕ್ಕೆ, ಆಫ್ರಿಕಾದ ಒಕ್ಕೂಟವನ್ನು ಇದಕ್ಕೆ ಸೇರಿಸ್ಕೊಂಡ್ರು. ಅಂದರೆ ಇದೇನು ತೋರಿಸುತ್ತೆ ಅಂದರೆ, ಒಬ್ಬ ಕಾಯಕ ಜೀವಿ ಅವನು ಒಂದು ಊರಲ್ಲಿರಲಿ ಅಥವಾ ಒಂದು ದೇಶದಲ್ಲಿರಲಿ, ಒಂದು ರಾಜ್ಯದಲ್ಲಿರಲಿ, ಒಂದು ಮನೆಯಲ್ಲೇ ಇರಲಿ, ಅವನ ದೃಷ್ಟಿ ಸಮಸ್ತ ಸೃಷ್ಟಿಯ ಮೇಲಿರ್ತದೆ, ಸಮಸ್ತ ಜೀವಿಗಳ ಮೇಲಿರ್ತದೆ. ಯಾಕೆ ಅಂದರೆ ಅವನು ಪರಮಾತ್ಮನ ಪ್ರತಿನಿಧಿ. ಒಬ್ಬ ಕಾಯಕ ಜೀವಿ, ಒಬ್ಬ ಶರಣ, ಒಬ್ಬ ವಿಶ್ವಮಾನವ, ಒಬ್ಬ ಸಂತ, ಅವನು ಪರಮಾತ್ಮನ ಪ್ರತಿನಿಧಿ. ಅದಕ್ಕೆ ಅವನು ಯಾರಿಗೂ ಕೊಲ್ಲಬೇಕು, ನಂದೇ ಜೋರಾಗಿ ಬೆಳಿಬೇಕು ಅಂತ ಅವನು ಅಪೇಕ್ಷೆ ಪಡಲ್ಲ. ಇದೇ ಕಾಯಕ ಜೀವಿ. ಮತ್ತು ಮುಂದಿನ ಜನ್ಮ ಬಯಸೋರು ಭವಿಷ್ಯ ನೋಡ್ಸೋಕೆ ಹೋಗ್ತಾರೆ, ವಾಸ್ತು ನೋಡ್ಸೋಕೆ ಹೋಗ್ತಾರೆ, ಮತ್ತೊಂದು ನೋಡೋಕೆ ಹೋಗ್ತಾರೆ. ಅಲ್ಲಿ ಇದ್ದಿದ್ದನ್ನು ಬಿಟ್ಟು ಇಲ್ಲದಕ್ಕೆ ಆಸೆ ಮಾಡ್ತಕ್ಕಂಥದ್ದು ಇರುತ್ತೆ. ಇದ್ದಿದ್ರಲ್ಲಿ ನೆಮ್ಮದಿಯಾಗಿರಲ್ಲ. ಕಾಯಕ ಜೀವಿ ಅವನು ಗುಡಿಸ್ಲಲ್ಲೇ ಇರಲಿ, ಗಂಜಿನೇ ಕುಡಿಲಿ ಮತ್ತು ಕಸನೇ ಗುಡಿಸ್ಲಿ, ಅವನು ಸಂಪೂರ್ಣ ತೃಪ್ತ, ಸಂತೋಷಿತ. ಅವನು ಅದನ್ನು ನಾವು ಕಲಿಲೇಬೇಕು. ಕಲಿದೇ ಹೋದರೆ ನಾವು ಎಷ್ಟು ಕೋಟಿ ಗಳಿಸಿದ್ರೂ ಸಂತೋಷ ಸಿಕ್ಕಲ್ಲ. ಇರೋದ್ರಲ್ಲಿ ಸಂತೋಷ ಪಡಕ್ಕೆ ಬರದೇ ಹೋದರೆ ಕೋಟಿ ಗಳಿಸಿ ಏನು ಮಾಡ್ತಾ ಇದ್ದಾನೆ? 6,000 ಕೋಟಿ ಖರ್ಚು ಮಾಡಿ ಲಗ್ನ ಮಾಡ್ದ ಅಂಬಾನಿ. ಏನು ಮಾಡೋದು ಬಂತು? ಅದರಿಂದ ಪಾಪ ಜಾಸ್ತಿ ಆಗುತ್ತೆ ಹೊರತು ಪುಣ್ಯ ಜಾಸ್ತಿ ಆಗಲ್ಲ. ಯಾಕಂದರೆ ಆ ಸಂಪತ್ತಿಗೆ ಅವನೊಬ್ಬ ಒಡೆಯ ಅಲ್ಲ. ಆ ಸಂಪತ್ತು ದೇಶದ್ದು, ಆ ಸಂಪತ್ತು ಸಮಾಜದ್ದು. ದುಂದುಗಾರಿಕೆ ಮಾಡಲಿಕ್ಕೆ ಬರಲ್ಲ, ಮಾಡಬಾರ್ದು. ಆವಾಗ ನೀವು ಕಾನೂನಾತ್ಮಕವಾಗಿ, ಕಾನೂನು ದೃಷ್ಟಿಯಿಂದ ನೀವು ತಪ್ಪಿಸ್ಕೊಳ್ಬೋದು. ಆದರೆ ಪರಮಾತ್ಮನ ಕಾನೂನು ಏನಿದೆಯಲ್ಲ,
ಅದು ಕಾಯಕ ಆಗಲಿ ಕರ್ಮಯೋಗ ಆಗಲಿ, ಕಾಯಕ ಯೋಗ ಆಗಲಿ ಕರ್ಮಯೋಗ ಆಗಲಿ ಹೇಳ್ತಿರೋದು ಇಲ್ಲಿ ಪರಮಾತ್ಮನೇ ಒಡೆಯ. ಪ್ರತಿಯೊಬ್ಬರೂ ಅವನ ಗುಲಾಮರಲ್ಲ, ಭಕ್ತರು. ಭಕ್ತರಲ್ಲಿ ಗುಲಾಮಗಿರಿ ಇಲ್ಲ, ಗೊತ್ತಾಯ್ತಲ್ಲ. ಭಕ್ತರಲ್ಲಿ ಮಕ್ಕಳು ತಂದೆಗೆ ಇರ್ತಕ್ಕಂಥ ಸಂಬಂಧ ಇರ್ತದೆ. ಒಡೆತನ ತಂದೆಗೆ ಮಕ್ಕಳಿಗೆ ಹೆಂಗಿರ್ತದೆ ಹಂಗಿರ್ತದೆ, ಪರಮಾತ್ಮನಿಗೂ ನಮಗೂ. ಯಾರು ಆಸೆ ಮಾಡ್ತಾರೆ ಅಂದರೆ ಗುಲಾಮರು ಆಸೆ ಮಾಡ್ತಕ್ಕಂಥದ್ದು. ನನ್ನದಲ್ಲ ಅಂದಾಗ ಆಸೆ ಮಾಡಬೇಕಾಗ್ತದೆ. ಸಮಸ್ತವೂ ನನ್ನದೇ ಅಂದಾಗ, ಇಡೀ ಜಗತ್ತೇ ನನ್ನದೇ ಅಂದಾಗ ಆಸೆ ಮಾಡೋಂಗಿಲ್ಲ. ಪ್ರಯತ್ನ ಮಾಡೋದು, ಜೊತೆಗೆ ಸದ್ಬಯಕೆ ಸದಾಶಯ ಇಟ್ಕೊಳ್ಳೋದು. ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ, ಅಥವಾ ನನ್ನ ಜೊತೆ ಬಾಳ್ತಾ ಇರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ. ಜಗತ್ತಿಗೆ ಒಳ್ಳೆಯದ ಮಂಗಳವನ್ನು ಬಯಸೋದು ಪ್ರತಿಯೊಬ್ಬರ ಕರ್ತವ್ಯ. ಜೊತೆಗೆ ಬದುಕ್ತಾ ಇರ್ತಕ್ಕಂಥವರು ಒಟ್ಟಿಗೆ ಸಂಸ್ಥೆ ಇರ್ಬೋದು, ಮಠ ಇರ್ಬೋದು, ಮನೆ ಇರ್ಬೋದು, ಶಾಲಾ ಕಾಲೇಜ್ ಯಾವುದೇ ಇದ್ರೂ ಕೂಡ ನಾವೆಲ್ಲರೂ ಒಟ್ಟಾಗಿ ಬದುಕುವಾಗ ಎಲ್ಲರ ಹಿತವನ್ನು ಎಲ್ಲರೂ ಕಾಯೋದು, ಎಲ್ಲರ ಹಿತವನ್ನು ಎಲ್ಲರೂ ಕಾಯೋದು. ಇದು ಕಾಯಕ ಯೋಗಕ್ಕೆ ಕರ್ಮಯೋಗಕ್ಕೆ ಇರ್ತಕ್ಕಂಥ ಸೂಕ್ಷ್ಮ ವ್ಯತ್ಯಾಸ. ಕರ್ಮಯೋಗ ಚೆನ್ನಾಗಿದೆ, ಕರ್ಮಯೋಗ ಕೆಟ್ಟದ್ದಂತ ಯಾರು ಭಾವಿಸ್ಬೇಕಾಗಿಲ್ಲ. ಕಾಯಕ ಅನ್ನುವಂಥದ್ದು ಕನ್ನಡದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಅದ್ಭುತವಾದ ಶಬ್ದ. ಇನ್ನೂ ಕೆಲವು ಉನ್ನತ ಮೌಲ್ಯಗಳನ್ನು ಸೇರಿಸಿ, ನಾಳೆಯ ಚಿಂತೆಯನ್ನು ಬಿಡಿಸಿ, ಪ್ರಸ್ತುತದಲ್ಲಿ ವರ್ತಮಾನದಲ್ಲಿ ಬದುಕ್ತಕ್ಕಂತಹ ಒಂದು ಅದ್ಭುತ ಕಲೆಯನ್ನು ಕಾಯಕ ಕಲಿಸ್ಕೊಡುತ್ತೆ. ಕರ್ಮಯೋಗವು ನಿರ್ಲಿಪ್ತವಾಗಿ ಬದುಕೋದನ್ನು ಹೇಳ್ಕೊಡುತ್ತೆ. ಅದು ಏನು ಮುಂದಿನ ಜನದ ಆಸೆ ಮಾಡುವಂತ ಹೇಳಲ್ಲ. ಇವತ್ತು ನಿರ್ಲಿಪ್ತವಾಗಿ ಕರ್ಮ ಮಾಡ್ತಾ, ಈಶಾವಾಸ್ಯೋಪನಿಷತ್ತು ಹೇಳುತ್ತೆ, ನಿರ್ಲಿಪ್ತವಾಗಿ ಕರ್ಮ ಮಾಡ್ತಾ ಮಾಡ್ತಾ ನೀನು 100 ವರ್ಷ ಬದುಕಪ್ಪ. ಮುಂದಿನ ಚಿಂತೆ ಮಾಡೋದು, ಮುಂದಿನ ಜನ್ಮದ ಬಗ್ಗೆ ಉಪನಿಷತ್ತುಗಳು ಕೂಡ ಜಾಸ್ತಿ ಮಾತಾಡಲ್ಲ. ಈಗ ಚೆನ್ನಾಗಿ ಬದುಕು ಅಂತಕ್ಕಂಥದ್ರ ಬಗ್ಗೆನೇ ಅವು ಕೂಡ ಒತ್ತು ಕೊಡ್ತವೆ. ಆದ್ದರಿಂದ ಶರಣತತ್ವ ಮತ್ತು ಉಪನಿಷತ್ತುಗಳು ಕಾಂಟ್ರಡಿಕ್ಟರಿ ಅಲ್ಲ, ಅವು ವಿರೋಧಿಗಳಲ್ಲ, ಒಂದಕ್ಕೊಂದಕ್ಕೆ ಪೂರಕವಾದಂತಹದ್ದು. ಮತ್ತು ಬೆಳೆಸಿ ಇನ್ನೂ ಹೆಚ್ಚಿನ ಶುದ್ಧ ಮತ್ತು ನಿಶ್ಚಿಂತ ಮಾರ್ಗವನ್ನು ಕಾಯಕ ಯೋಗ ತೋರಿಸ್ಕೊಡುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.